ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಇವಳ ಜೊತೆ ಬರೀ ನಿಶ್ಚಿತಾರ್ಥ ಅಲ್ಲ, ಮದುವೆನೇ ನಡೆದು ಹೋಗುತ್ತೆ ಅಂತ ಗರುಡ ನಗ್ತಾನೆ. ಗರುಡ, ನೀನು ಮಾಡಿರೋ ಕೆಲಸಕ್ಕೆ ನಮ್ಮಣ್ಣ ನಿನ್ನ ಕೈ ಕತ್ತರಿಸಿ ಹಾಕಿ ಸರಿಯಾಗಿ ಮಾಡಿದ್ದಾನೆ ಕಣೋ, ಆದರೆ ಇವತ್ತು ನಿನ್ನ ಜೈಲಿಗೆ ಕಳಿಸೋದು ನಾನೇ ಅಂತಾನೆ ರಾಮ್. ಏಯ್ ಮುಚ್ಚೋ ಸಾಕು, ಇಂಜೆಕ್ಷನ್ ಕೊಡೋ ಕೈನಲ್ಲಿ ವಾರ್ನಿಂಗ್ ಕೊಡೋಕ್ಕೆ ಬರಬೇಡ, ಲೇ ಓಡೋ ಇಲ್ಲಿಂದ. ಅವತ್ತು ಬರೀ ಅರೆಬರೆ ಜೀವ ಮಾತ್ರ ಮಾಡಿಬಿಟ್ಟಿದೆ, ಇವತ್ತು ಇಡೀ ಜೀವನೇ ತೆಗೆದ್ಬಿಡ್ತೀನಿ, ಓಡು ಅಂತ ಗರುಡ ರವಿಗೆ ಹೇಳ್ತಾನೆ. ಅಕ್ಕ ನೋಡಕ್ಕ, ಆ ಗರುಡ ಪಂಚಮಿ ಕೈ ಹಿಡಿಯೋಕೆ ಹೋಗ್ತಿದ್ದಾನೆ, ಅವನೇನಾದರೂ ಪಂಚಮಿನ ಮದುವೆ ಆದರೆ ನಮ್ಮ ಪ್ಲಾನ್ ಉಲ್ಟಾ ಆಗುತ್ತಕ್ಕ, ನಮಗೇನು ಸಿಗುತ್ತೆ ಅಂತಾನೆ ಕಿಟ್ಟಿ. ಟೆನ್ಷನ್ ಮಾಡ್ಕೋಬೇಡ ಕಿಟ್ಟಿ, ಕಬ್ಬಣ ಕಾದಾಗಲೇ ಬಡಿಬೇಕು. ಈ ಗರುಡ ಇಲ್ಲಿ ಆಡ್ತಾ ಇರೋದೆಲ್ಲ ಒಳಗಿರೋ ಮಹಾದೇವನ ರೊಚ್ಚಿಗೇಳಿಸ್ತಾ ಇದೆ. ನಿಜವಾದ ಆಟ ಶುರುವಾಗೋದು ಆ ಮಹಾದೇವ ಇಲ್ಲಿಗೆ ಬಂದಮೇಲೆ. ನಾನು ಇವಾಗಲೇ ಹೋಗಿ ಮಹಾದೇವನ ಬಿಡಿಸ್ತೀನಿ ಅಂತಾರೆ ಮಹೇಶ್ವರಿ. ಅವನು ಬಂದರೆ ಇಲ್ಲಿ ರಕ್ತಪಾತ ಆಗೋದಂತೆ ಗ್ಯಾರಂಟಿ ಅಂತಾನೆ ಕಿಟ್ಟಿ. ಅದೇ ತಾನೇ ನಮಗೆ ಬೇಕಿರೋದು ಅಂತಾರೆ ಮಹೇಶ್ವರಿ. ಪಂಚಮಿ, ಉಂಗುರ ತೊಡಿಸಿದ್ರೆ ಸರಿ, ಇಲ್ಲ ಅಂದರೆ ಇವತ್ತು ಈ ಮನೆಯಲ್ಲಿ ಇರೋರು ಯಾರು ಜೀವಂತವಾಗಿ ಉಳಿಯಲ್ಲ ಅಂತಾನೆ ಮಲ್ಲಿ. ಈಚೆ ಮಹಾದೇವ ಮಚ್ಚ ಹಿಡ್ಕೊಂಡು, ರಾಮ್ ಚಿಕ್ಕಪ್ಪ ಬಾಗಿಲು ತೆಗೀರಿ, ಇವತ್ತು ಆ ನನ್ನ ಮಕ್ಕಳನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಕೂಗ್ತಾನೆ. ಆಗ ಮಹೇಶ್ವರಿ ಹೋಗಿ ಡೋರ್ ಓಪನ್ ಮಾಡ್ತಾರೆ. ಮಹಾದೇವ ಬಂದು ಗರುಡನಿಗೆ ತೊಳೆದು ಮಚ್ಚನ ಎತ್ತಿ, ಗರುಡ, ಇವತ್ತು ನೀನು ಇಲ್ಲಿಂದ ಜೀವಂತವಾಗಿ ಹೋಗೋಕ್ಕಿಲ್ಲ ಕಣ್ಲಾ ಅಂತ ಕೂಗ್ತಾನೆ. ಆಗ ಮಹಾದೇವ ಅಂತ ಕಲ್ಯಾಣಿ ಕೂಗ್ತಾರೆ. ರೌಡಿಗಳು ಮುಂದೆ ಬರ್ತಾರೆ. ಯಾವನಾರ ಅಡ್ಡ ಬಂದರೆ ನನ್ನ ಮಕ್ಕಳೇ ನೀವು ಸತ್ರಿ, ಹೋಗಿ ಅಂತ ಕೂಗ್ತಾನೆ ಮಹಾದೇವ. ರೌಡಿಗಳು ಅಲ್ಲಿಂದ ಓಡೋಗ್ತಾರೆ. ನಾಯಿ ಬಾಲ ಕಣ್ಲ ನಿಮ್ಮದು, ನೆಟ್ಟಗಾಗಕ್ಕಿಲ್ಲ ಅಲ್ವಾ, ನನ್ನ ಮನೇನ ಮಸಣ ಮಾಡ್ತೀನಿನ್ರ ಮಸಣ, ಬನ್ರೋ ಅಂತಾನೆ ಮಹಾದೇವ. ಆಗ ರಾಮ್ ಬಂದು, ಅಣ್ಣ ಸಮಾಧಾನ ಮಾಡ್ಕೊಳ್ಳೋ ಅಂತ ಮಹಾದೇವನ ಹೇಳ್ಕೊತಾನೆ. ಬಿಡೋ, ಈ ನನ್ನ ಮಕ್ಕಳಿಗೆ ಮನುಷ್ಯರ ಭಾಷೆ ಅರ್ಥ ಆಗೋಕ್ಕಿಲ್ಲ, ಮಚ್ಚಿನ ಭಾಷೆನೇ ಅರ್ಥ ಆಗೋದು. ನನ್ನ ತಂಗಿ ಕೊರಳಿಗೆ ಹಾರ ಹಾಕ್ತೀನಲ್ಲ, ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತಾನೆ ಮಹಾದೇವ. ಅಣ್ಣ ಅಂತ ರಾಮ್ ಅವನ ಕೈನ ಹಿಡ್ಕೊತಾನೆ. ಕೊಚ್ಚು ತಲೆ ಉರುಳಿಸು ಅಂತಾರೆ ಮಹೇಶ್ವರಿ. ಮಹಾದೇವ, ಬೇಡ ಕಣೋ ಬೇಡ, ನಿನಗೆ ಹೇಳಿದರೆ ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೇ ನಿನಗೇನು ಹೇಳಿಲ್ಲ ಮಹಾದೇವ. ಇವತ್ತು ನಿನ್ನ ತಂಗಿ ನಿಶ್ಚಿತಾರ್ಥ ಕಣೋ, ಇವತ್ತು ರಕ್ತ ಹರಿಬಾರ್ದು, ನಿನ್ನ ಕೈ ಮುಗಿತೀನಿ, ಬೇಡ ಕಣೋ ಮಹಾದೇವ ಅಂತಾರೆ ಕಲ್ಯಾಣಿ. ಅಮ್ಮ ಅಂತಾನೆ ಮಹಾದೇವ. ಮಹಾದೇವ, ಮಚ್ಚ ಹಿಡಿದ ತಕ್ಷಣ ನೀನು ದೊಡ್ಡ ರೌಡಿನ, ಇವತ್ತು ನಿನ್ನ ತಂಗಿ ಕುತ್ತಿಗೆಗೆ ನನ್ನ ಭಾವ ಮೈದ ತಾಳಿ ಕೊಟ್ಟು ತನಕ ನಾನು ಸುಮ್ಮನೆ ಇರಲ್ಲ ಅಂತಾನೆ ಮಲ್ಲಿ. ನಿನ್ನ ಅಂತ ಮಚ್ಚನ್ನ ಮಲ್ಲಿ ಕಡೆ ಬೀಸ್ತಾನೆ ಮಹಾದೇವ. ಆಗ ಇನ್ಸ್ಪೆಕ್ಟರ್ ಭರತ್ ಬರ್ತಾನೆ. ಎಲ್ಲರೂ ಅವನ್ನೇ ನೋಡ್ತಾರೆ. ಇವನು ಹೆಂಗೋ ಬಂದ ಇಲ್ಲಿಗೆ ಅಂತಾರೆ ಮಹೇಶ್ವರಿ. ನಿನ್ನ ಮಗ ಇದ್ದಾನಲ್ಲ, ರಾಮ್ ಕರ್ಸಿದ್ದು ಅಂತಾನೆ ಕಿಟ್ಟಿ. ಎದೇಳೋ ಮೇಲೆ ಎದೇಳೋ ಅಂತಾನೆ ಭರತ್. ಗರುಡ ನಿಂತ್ಕೋತಾನೆ. ಬಾರೋ ಇಲ್ಲಿ ಅಂತಾನೆ ಭರತ್. ಆಗ ಗರುಡ ಭರತ್ ಹತ್ರ ಬಂದು ನಿಂತ್ಕೋತಾನೆ. ಸರ್, ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೇಳೋಕೆ ಬಂದಿದ್ದೀವಿ. ಈ ಮಹಾದೇವನೇ ಮಚ್ಚ ತಗೊಂಡು ರೌಡಿಸಮ್ ಮಾಡ್ತಾ ಇರೋದು ಅಂತಾನೆ ಮಲ್ಲಿ. ಮಾತಾಡೋಕೆ ಬಂದಿದ್ರಾ ಅಥವಾ ಮನೆಗೆ ನುಗ್ಗಿ ದಾಂಧಲೆ ಮಾಡೋಕೆ ಬಂದಿದ್ರಾ? ಸರ್, ನೀವೇ ನೋಡಿ ಸರ್, ಮನೆಯೊಳಗೆ ನುಗ್ಗಿ ಹೇಗೆ ಹಾಳು ಮಾಡಿದ್ದಾರೆ ಅಂತಾನೆ ರಾಮ್. ಹೌದು ಭರತ್, ಇವ್ರು ಬಂದು ಗಲಾಟೆ ಮಾಡಿರೋದು ನಮ್ಮನೆ CCTVನಲ್ಲಿ ರೆಕಾರ್ಡ್ ಆಗಿದೆ, ಅದೇ ಸಾಕ್ಷಿ, ಇಲ್ಲಿರೋ ಜನಗಳೇ ಸಾಕ್ಷಿ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಜೀವಗಳು ಹೋಗ್ತಿತ್ತು, ಇವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತಗೋಬೇಕು ಭರತ್ ಅಂತಾಳೆ ಕಾವ್ಯ. ಮಹಾದೇವು, ಈಗ ಎಲ್ಲ ಸರಿ ಹೋಯ್ತು ತಾನೆ, ಮೊದಲು ಬಿಡೋ ಅದನ್ನು ಅಂತಾರೆ ಕಲ್ಯಾಣಿ. ಅಣ್ಣ ಬಿಡೋ ಅಂತ ಮಚ್ಚನ್ನ ರಾಮ್ ತಗೋತಾನೆ. ಭರತ್, ಮೊದಲು ಇವರಿಬ್ಬರನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತಾಳೆ ಕಾವ್ಯ. ಬೇಡ, ಇವರಿಬ್ಬರನ್ನ ಈಗಲೇ ಇಲ್ಲಿಂದ ಕಳಿಸೋದು ಬೇಡ. ನನ್ನ ತಂಗಿ ನಿಶ್ಚಿತಾರ್ಥನ ನಿಲ್ಸೋಕೆ ಬಂದಿರೋ ನನ್ನ ಶತ್ರುಗಳು ಆ ನಿಶ್ಚಿತಾರ್ಥ ನಡೆಯೋದನ್ನು ಕಣ್ ತುಂಬ್ಕೋಬೇಕು. ನನ್ನ ಮಕ್ಕಳ ಮುಂದೆನೇ ನಿಶ್ಚಿತಾರ್ಥ ನಡಿಬೇಕು ಅಂತಾನೆ ಮಹಾದೇವ. ಅಣ್ಣ ಅಂತಾನೆ ರಾಮ್. ಇವತ್ತು ಈ ಗರುಡಂಗೆ ಸಾಯೋಷ್ಟು ನೋವಾಗಬೇಕು ಅಂದರೆ ಪಂಚಮಿಗೆ ಆ ವರ ಉಂಗುರ ತೊಡಿಸೋದನ್ನು ಇವನು ಕಣ್ಣಾರೆ ನೋಡಬೇಕು. ಈ ಮಲ್ಲಿ ಅಟ್ಟಹಾಸನ ನಿಲ್ಲಿಸಬೇಕು ಅಂತಂದರೆ ಇವರಿಬ್ಬರು ಮುಂದೆನೇ ಈ ನಿಶ್ಚಿತಾರ್ಥ ನಡಿಬೇಕು. ಅಲ್ಲಿವರೆಗೂ ಇವರಿಬ್ಬರು ಇಲ್ಲೇ ಇರಲಿ ಅಂತ ರವಿ ಮತ್ತು ಪಂಚಮಿನ ಒಟ್ಟಿಗೆ ನಿಲ್ಲಿಸಿ, ತಗೊಳ್ಳವ ಹಾರ ಹಾಕು ಅಂತ ಹಾರನ ಮಹಾದೇವ ಪಂಚಮಿಗೆ ಕೊಡ್ತಾನೆ. ಪಂಚಮಿ ರವಿಗೆ ಹಾರನ ಹಾಕ್ತಾಳೆ. ಸಮಯ ಮೀರಿ ಹೋಗ್ತಿದೆ, ವಧುವರರಿಗೆ ಉಂಗುರ ಕೊಡಿ, ಉಂಗುರ ತೋರಿಸ್ಲಿ ಅಂತಾರೆ ಪುರೋಹಿತರು. ಪುರೋಹಿತರೆ, ಮಂತ್ರ ಶುರು ಹಚ್ಕೊಳ್ಳಿ ಅಂತಾನೆ ಮಹಾದೇವ. ಪಂಚಮಿ ರವಿಗೆ, ರವಿ ಪಂಚಮಿಗೆ ಉಂಗುರನ ತೊಡಿಸ್ತಾರೆ. ಎಲ್ಲರೂ ಖುಷಿಯಿಂದ ಅಕ್ಷತೆನ ಹಾಕ್ತಾರೆ. ಮಲ್ಲಿ, ಗುಂಡಾಗಿರಿ ಮಾಡೋದೇ ಬೇರೆ, ಗುಂಡಿಗೆ ಇರೋದೇ ಬೇರೆ. ಇವತ್ತು ನಿಮ್ಮಿಬ್ಬರ ಅಹಂಕಾರ ಚೂರಾಗೋಯ್ತು. ನನ್ನಮ್ಮ ಕೈ ಮುಗ್ದು ನಿಮ್ಮಿಬ್ಬರ ತಲೆ ಕಾದವಳೆ. ಇನ್ನೊಂದು ಕಿತ್ತ ನಿಮ್ಮ ಬಾಯಲ್ಲಿ ನಮ್ಮ ಪಂಚಮಿ ಹೆಸರು ಬಂದರೆ ನೋಡ್ರೋ, ನನ್ನ ತಂಗಿ ಇವತ್ತು ಎಷ್ಟು ಖುಷಿಯಾಗವಳೆ ಅಂತ. ಇವತ್ತಿನಿಂದ ನನ್ನ ತಂಗಿ ಬೇರೆಯವ್ರ ವಸ್ತು. ಇನ್ನೊಂದು ಕಿತ್ತ ಅವಳ ಮ್ಯಾಕೆ ನಿಮ್ಮ ನೆರಳು ಬಿದ್ದರೆ ನನ್ನ ಮಕ್ಕಳ ಆ ಯಮನು ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ ಅಂತಾನೆ ಮಹಾದೇವ. ಸರ್, ನಿಶ್ಚಿತಾರ್ಥ ಮುಗ್ದಿದೆ, ಇವರನ್ನು ಕರ್ಕೊಂಡು ಹೋಗಿ ಸರ್ ಅಂತಾನೆ ರಾಮ್. ರವಿ, ಇವರನ್ನ ಎಳ್ಕೊಂಡು ಹೋಗಿ ಗಾಡಿ ತುಂಬ್ರಿ ಅಂತಾನೆ ಭರತ್. ಸರಿಯಾದ ಸಮಯಕ್ಕೆ ಬಂದು ಇಲ್ಲಿ ಆಗ್ತಿದ್ದ ಅನಾಹುತನ ತಪ್ಪಿಸಿದೆ, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಕಾವ್ಯ. ನೀವೆಲ್ಲರೂ ಫಂಕ್ಷನ್ ಎಂಜಾಯ್ ಮಾಡಿ, ನಾನಿನ್ನು ಬರ್ತೀನಿ ಅಂತಾನೆ ಭರತ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ರಾಮ್.
ಭರತ್ ಅಲ್ಲಿಂದ ಹೋಗ್ತಾನೆ. ಬೀಗ್ರೆ ನೀವೇನು ಹೆದರ್ಕೋಬೇಡಿ, ಅವರು ಇನ್ಮ್ಯಾಕೆ ನಿಮ್ಮ ತಂಡೆಗೆ ಬರೋಕ್ಕಿಲ್ಲ ಅಂತಾನೆ ಮಹಾದೇವ ಅವರೇ, ಅವರ ಅಷ್ಟು ಬೆದರಿಕೆ ಹಾಕಿ ಹೋಗಿದ್ದಾರೆ. ನಾಳೆ ಏನಾದರೂ ನಮ್ಮ ಮಗ ಮತ್ತು ಪಂಚಮಿಗೆ ಜೀವ ಬೆದರಿಕೆ ಹಾಕಿದ್ರೆ ಅಂತಾರೆ ಗಣೇಶ. ಬೀಗ್ರೆ, ಈ ಮಹಾದೇವ ಬದುಕಿರೋವರೆಗೂ ನಮ್ಮ ಪಂಚಮಿ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರೋಕ್ಕೂ ಬಿಡೋಕ್ಕಿಲ್ಲ. ಹಾಗೂ ಅವ್ರ ಪಂಚಮಿಯವರಿಗೆ ಬರಬೇಕು ಅಂದರೆ ಮೊದಲು ನನ್ನ ಹೆಣ್ಣನ್ನು ದಾಟ್ಕೊಂಡು ಬರಬೇಕು. ಈ ಅಣ್ಣನ ಕರ್ತವ್ಯ ಮುಗೀತು ಅಂತ ನಾನು ಹಿಂದಕ್ಕೆ ಹೋಗೋಕ್ಕಿಲ್ಲ. ನನ್ನ ಜೀವ ಇರುವವರೆಗೂ ನನ್ನ ತಂಗಿ, ನನ್ನ ಬಾವಮ್ಮ ಇದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಂದು. ಆ ಗರುಡ ಮಲ್ಲಿನ ನಾನು ನೋಡ್ಕೋತೀನಿ, ನೀವೇನೋ ತಲೆ ಕೆಡಿಸ್ಕೋಬೇಡಿ, ಆ ಭರವಸೆ ನಾನು ನಿಮಗೆ ಕೊಡ್ತಿದ್ದೀನಿ ಅಂತಾನೆ ಮಹಾದೇವ, ನಿಮ್ಮ ಮಾತಿನ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಪಂಚಮಿ ಎಷ್ಟು ಸುಂದರವಾಗಿದ್ದಾಳು, ನಿನ್ನಂಥ ಅಣ್ಣನ ಪಡೆಯೋಕೆ ಅಷ್ಟೇ ಪುಣ್ಯ ಮಾಡಿದ್ದಾಳೆ ಅಂತಾರೆ ರವಿ ಅಮ್ಮ. ನಂತರ ಪಂಚಮಿ ರವಿ ಕಲ್ಯಾಣಿ ಕಾಲಿಗೆ, ಅಪ್ಪ ಅಮ್ಮನ ಕಾಲಿಗೆ, ಮಹಾದೇವನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸಂದಾಕಿರಿ ಅಂತ ಅವರಿಬ್ಬರನ್ನ ಮಹಾದೇವ ತಪ್ಕೋತಾನೆ. ಏನಕ್ಕ ಇದು, ನೀ ನೋಡಿದರೆ ಅದೇನೋ ಮಾಡ್ತೀನಿ ಅಂದೆ, ಇಲ್ಲಿ ನೋಡಿದರೆ ಉಂಗುರ ಬದಲಾಯಿಸಿ ಶಾಸ್ತ್ರನೇ ಮುಗ್ದೋಯ್ತು. ಈಗ ಈ ಪಂಚಮಿ ವರನ್ ಕೈ ಸೇರೋದು ಗ್ಯಾರಂಟಿ. ನನ್ನ ಗತಿ ಏನಕ್ಕ ಅಂತಾನೆ ಕಿಟ್ಟಿ. ಯಾಕಿಷ್ಟು ಗಾಬರಿ ಆಗ್ತಿದ್ಯಾ, ಇವತ್ತು ಆಗಿರೋದು ಬರೀ ನಿಶ್ಚಿತಾರ್ಥ ಅಷ್ಟೇ, ಮದುವೆ ಅಲ್ಲ ಅಂತಾರೆ ಮಹೇಶ್ವರಿ. ನಿಶ್ಚಿತಾರ್ಥ ಆದಮೇಲೆ ಮದುವೆ ತಾನೇ ನಡೆಯೋದು ಅಂತಾನೆ ಕಿಟ್ಟಿ. ಉಂಗುರ ಹಾಕಿದ ಕೂಡಲೇ ಸಂಬಂಧ ಬೆಳೆಯಲ್ಲ ಕಿಟ್ಟಿ, ಉಂಗುರ ಕಳ್ಸೋಕ್ಕೆ 1 ಸೆಕೆಂಡ್ ಸಾಕು. ಇವಳು ಮದುವೆ ನಿನ್ನ ಜೊತೆನೇ ಆಗುತ್ತೆ, ಮಾಡಿಸೋ ಜವಾಬ್ದಾರಿ ನಂದು. ಮಹಾದೇವನ ಸೊಕ್ಕಿಳಿಸೋದಕ್ಕೆ ನಾನು ಮಾಡಿದ ಉಪಾಯ ಇವತ್ತು ಸೋತಿರ್ಬೋದು, ಆದರೆ ಇಂಥ 100 ಉಪಾಯಗಳು ನನ್ನ ತಲೆಯಲ್ಲಿವೆ. ನೀನೇನು ಚಿಂತೆ ಮಾಡಬೇಡ, ಮದುವೆ ಮಂಟಪದಲ್ಲಿ ಪಂಚಮಿ ಪಕ್ಕ ಇರೋನು ನೀನೇ ಅಂತಾರೆ ಮಹೇಶ್ವರಿ. ಈಚೆ ಭರತ್ ಸ್ಟೇಷನ್ನಲ್ಲಿ, ರವಿ ನಾನು ಇವ್ರ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು, ನೀವು ಹೊರಗಡೆ ಇರಿ ಅಂತಾರೆ. ಓಕೆ ಸರ್ ಅಂತ ರವಿ ಹೋಗ್ತಾರೆ. ಏಯ್, ಏನೋ ಮಾಡಿದ್ರು ನೀವು, ಏನು ಮಾಡಿದ್ರಿ? ಆ ಮಹಾದೇವನ ಕೈಕಾಲು ಮುರಿಯೋಕ್ಕೆ ನಾನೇ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದೀನಲ್ಲೋ, ಇಷ್ಟು ಒಳ್ಳೆ ಚಾನ್ಸ್ ಸಿಕ್ಕಿದ್ರು ಅವನಿಗೆ ಏನು ಮಾಡಿದೆ, ಹಾಗೆ ಬಿಟ್ಟು ಬಂದಿದ್ದೀರಲ್ಲ ನಿಮ್ಮನ್ನ, ಥೂ ಅಂತಾನೆ ಭರತ್. ಸರಿ ಸರ್, ನಾವೇನು ಸುಮ್ಮನೆ ನಿಂತಿರಲಿಲ್ಲ, ಆ ಮಹಾದೇವನ ಕೊಚ್ಚಬೇಕು ಅಂತಲೇ ಇದ್ವಿ, ಅವನ ಕತೆ ಇನ್ನೇನು ಮುಗಿಸ್ಬೇಕು, ಅಷ್ಟರಲ್ಲಿ ದಿಢೀರ್ ಅಂತ ಎಂಟ್ರಿ ಕೊಟ್ಟಿದ್ದು ನೀವೇ ಅಲ್ವಾ? ಅಂದರೆ ಇಷ್ಟೊತ್ತಿಗೆ ಆ ಮಹಾದೇವ ಒಂದು ಹಾಸ್ಪಿಟ್ಲ್ನಲ್ಲಿ ಇರ್ತಿದ್ದ, ಇಲ್ಲ ಶವವಾಗಿ ಸ್ಮಶಾನದಲ್ಲಿ ಇರ್ತಿದ್ದ ಅಂತಾನೆ ಗರುಡ. ಏಯ್, ನಾನು ನಿಮ್ಗೆ ಕೊಟ್ಟ ಟೈಮ್ ಎಷ್ಟೋ, ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ರಿ ಅಂತಾನೆ ಭರತ್. ಸರ್, ನಾವು ಹೋದಾಗ ಮಹಾದೇವ ನಮ್ಮ ಕಣ್ಣಿಗೆ ಕಾಣಿಸ್ಕೊಡ್ಲಿಲ್ಲ, ನಮಗೆ ಹೆದರ್ಕೊಂಡು ಅಡಗಿಕೊಂಡಿದ್ನೋ ಇಲ್ಲ ಹೊರಗಡೆ ಹೋಗಿದ್ನೋ ಗೊತ್ತಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಅವನಲ್ಲಿಗೆ ಬಂದ ಅಂತಾನೆ ಮಲ್ಲಿ. ಅದು ನಿಮ್ಮ ಪ್ರಾಬ್ಲಮ್, ನಾನೇನು ಮಾಡಲಿ? ಆ SP ಪದೇ ಫೋನ್ ಮಾಡಿ ಸ್ಪಾಟ್ಗೆ ಹೋದ್ರೋ ಇಲ್ವೋ, ಆ ಮಲ್ಲಿ ಗರುಡನ ಅರೆಸ್ಟ್ ಮಾಡಿದ್ರೋ ಇಲ್ವೋ ಅಂತ ಮೇಲಿನ ಮೇಲೆ ಕೇಳ್ತಾನೆ ಇದ್ದ. ಇನ್ನಷ್ಟು ತಡ ಮಾಡಿದರೆ ಆಮೇಲೆ ನಾನು ಈ ಬಟ್ಟೆನ ಬಿಚ್ಚಿಟ್ಟು ನಿಮಗೂ ಗುಂಪಲ್ಲಿ ಅಬ್ಬೆಪಾರೆ ಥರ ಸೇರ್ಕೋಬೇಕಾಗಿತ್ತು, ಥೂ ಅಂತಾನೆ ಭರತ್. ಸರ್, ಈಗ ಏನು ಮಾಡೋದು ಸರ್, ನಮಗಂತೂ ಒಳಗೆ ಇರೋಕ್ಕಾಗಲ್ಲ ಅಂತಾನೆ ಗರುಡ. ನಿಮ್ಮನ್ನು ಬಿಟ್ಕೊಳ್ಸೋಕೆ ನನಗೂ ಆಗಲ್ಲ, FIR ಹಾಕಲೇಬೇಕು, ಇಲ್ಲಾಂದರೆ ಡಿಪಾರ್ಟ್ಮೆಂಟ್ನವ್ರಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ, ಬೇಲ್ಗೆ ಬೇಗ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತಾನೆ ಭರತ್. ಆಯಿತು ಸರ್, ರೆಡಿ ಮಾಡ್ತೀವಿ ಅಂತಾನೆ ಮಲ್ಲಿ. ಸರ್, ನನಗೊಂದು ಅನುಮಾನ, ಆ ಮಹಾದೇವನ ಮೇಲೆ ನಮಗಿರೋದು ಹಳೆ ದ್ವೇಷ, ನಿಮಗೇನು ಸರ್ ಅವನ ಮೇಲೆ ಅಷ್ಟೊಂದು ದ್ವೇಷ? ಅಂಥದ್ದು ಅವನೇನು ಮಾಡ್ದ ನಿಮಗೆ ಅಂತಾನೆ ಗರುಡ. ಬೇಲ್ ತಗೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ ಅಂದೆ ಅಂತಾನೆ ಭರತ್. ಈಚೆ ರಾಮ್ ರೂಮಲ್ಲಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊತಾ ಇರ್ತಾನೆ. ಆಗ ಪ್ರೇಮ ಬಂದು, ಇದೇನು ರಾಮ್, ಬಟ್ಟೆ ಜೋಡಿಸ್ಕೊತಿದ್ಯಾ, ಎಲ್ಲಿಗೆ ಹೊರಟಿದ್ಯಾ ಅಂತಾಳೆ. ಹೌದು ಪ್ರೇಮ, ಬೆಂಗಳೂರಲ್ಲಿ ಡಾಕ್ಟರ್ಸ್ ಮೀಟಿಂಗ್ ಇದೆ, ನಾನು 1-2 ದಿನ ಅಲ್ಲೇ ಇರಬೇಕಾಗುತ್ತೆ, ಬೆಳಿಗ್ಗೆನೇ ಹೊರಡಬೇಕು, ಅದಕ್ಕೆ ಈಗಲೇ ಪ್ಯಾಕ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಮಾಡ್ಕೋತಿದ್ದೀನಿ ಅಂತಾನೆ ರಾಮ್. ಬೆಂಗಳೂರಾ ಅಂತಾಳೆ ಪ್ರೇಮ. ಅದ್ಯಾಕೆ, ಒಳ್ಳೆ ಫಾರಿನ್ಗೆ ಹೋಗೋ ಥರ ಬೆಂಗಳೂರಾ ಅಂತ ಬಾಯಿ ತೆಗಿತಿದ್ಯಾ ಅಂತಾನೆ ರಾಮ್. ಬ್ರಷು ಪೇಸ್ಟು ಎಲ್ಲ ತಂದುಕೊಡ್ತೀನಿ ಇರು 1 ನಿಮಿಷ ಅಂತ ಪ್ರೇಮ ಹೋಗುವಾಗ, ಪ್ರೇಮ ಅದೆಲ್ಲ ಅಲ್ಲೇ ಸಿಗುತ್ತೆ, ಸುಮ್ಮನೆ ಯಾಕೆ ಇಲ್ಲಿಂದ ಲಗೇಜು ಅಂತಾನೆ ರಾಮ್. ಹೌದಲ್ವಾ, ಅಲ್ಲಿ ಎಲ್ಲ ಸಿಗುತ್ತೆ, ನಾನು ನಿನ್ನ ಜೊತೆ ಬರಲಾ ಅಂತಾಳೆ ಪ್ರೇಮ. ನೀನು ಬಂದು ಅಲ್ಲೇನು ಮಾಡ್ತೀಯಾ ಅಂತಾನೆ ರಾಮ್. ಬೆಂಗಳೂರನ್ನು ನಾನು ಒಂದು ಸರ್ತಿನೂ ನೋಡೇ ಇಲ್ಲ ಕಣೋ, ಅಲ್ಲಿರೋ ಪಾರ್ಕು ದೇವಸ್ಥಾನ ಎಲ್ಲ ನಿನ್ನ ಜೊತೆ ಸುತ್ತಬೇಕು ಅಂತ ಆಸೆ ನನಗೆ. ನಿನಗೇನು ತೊಂದರೆ ಮಾಡಲ್ಲ, ರೂಮಲ್ಲೇ ಇಡೀ ದಿನ ಕೂತಿರ್ತೀನಿ, ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಆಚೆ ತಿರ್ಗೋಕೆ ಹೋಗೋಣ ಅಂತಾಳೆ ಪ್ರೇಮ. ನೋಡು ಪ್ರೇಮ, ನಾನು ಹೋಗ್ತಿರೋದು ಟ್ರಿಪ್ಗಲ್ಲ, ಕೆಲಸಕ್ಕೆ, ಡೇ ಫುಲ್ ಮೀಟಿಂಗು ಅದು ಇದು ಅಂತ ಬ್ಯುಸಿ ಆಗಿರ್ತೀನಿ, ಆಮೇಲೆ ನಿನ್ನ ಯಾರೋ ನೋಡ್ಕೋತಾರೆ ಹೇಳು, ಇನ್ನೊಂದು 6 ಮಂತ್ಸಲ್ಲಿ ಇನ್ನೊಂದು ಮೀಟಿಂಗ್ ಆಗುತ್ತೆ, ಆವಾಗ ನಿನ್ನ ಖಂಡಿತ ಕರ್ಕೊಂಡು ಹೋಗ್ತೀನಿ, ಇವಾಗ ಹಠ ಮಾಡಬೇಡ ಅಂತಾನೆ ರಾಮ್. ಸರಿ ಅಂತಾಳೆ ಪ್ರೇಮ. ರಾಮ್ ಅಲ್ಲಿಂದ ಹೋಗ್ತಾನೆ. ಪ್ರೇಮ ಬೇಜಾರಲ್ಲಿ ನಿಂತಿರ್ತಾಳೆ. ಆಗ ಕಲ್ಯಾಣಿ ಬಂದು, ಪ್ರೇಮ, ನಿನ್ನ ಗಂಡ ನಿನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿಲ್ಲ ಅಂತ ನಿನಗೆ ಬೇಜಾರಾಗ್ತಿದ್ಯಾ ಅಂತಾರೆ. ಅವನೇನೋ ಕೆಲಸದ ಮೇಲೆ ಹೋಗ್ತಾನಂತೆ, ಸುಮ್ಮನೆ ಯಾಕೆ ಹಠ ಮಾಡೋದು ಅಂತ ಬಿಟ್ಬಿಟ್ಟೆ ಅಂತಾಳೆ ಪ್ರೇಮ. ಹೆಂಡತಿ ಆದವಳು ಗಂಡಂಗೆ ತೊಂದರೆ ಕೊಡಬೇಕು ಅಂತಾರೆ ಕಲ್ಯಾಣಿ. ಬೇಡ ಬಿಡಿ ಅತ್ತೆ ಅಂತಾಳೆ ಪ್ರೇಮ. ಸರಿ ಆಯಿತು, ಈಗ ನಾನು ನಿನಗೆ ಒಂದು ಅವಕಾಶ ಕೊಡ್ತೀನಿ, ಹೋಗ್ತೀಯಾ
ಅಂತಾರೆ ಕಲ್ಯಾಣಿ. ಬೇಡ ಅಂತಾಳೆ ಪ್ರೇಮ. ಬಾ ನನ್ನ ಜೊತೆ ಅಂತ ಕಲ್ಯಾಣಿ ಪ್ರೇಮನ ಹೊರಗಡೆ ಕರ್ಕೊಂಡು ಬರ್ತಾರೆ. ಈಚೆ ರಾಮ್ ಶ್ರೀಧರ್ ಹತ್ರ, ಹೌದಪ್ಪ, ಫೇಮಸ್ ಡಾಕ್ಟರ್ಸ್ ಎಲ್ಲ ಬರ್ತಿದ್ದಾರೆ, ನನಗೊಂದು ಗೋಲ್ಡನ್ ಅಪರ್ಚುನಿಟಿ ಅಂತಾನೆ. ಹೋಗಪ್ಪ, ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಾ ಅಂತಾರೆ ಶ್ರೀಧರ. ಆಗ ಕಲ್ಯಾಣಿ ಬಂದು, ಏನಪ್ಪ ಇದು, ಹೆಂಡತಿಗೆ ಬೇಜಾರು ಮಾಡೋದನ್ನು ನಾನು ನಿನಗೆ ಹೇಳ್ಕೊಟ್ಟಿದ್ನಾ ಅಂತಾರೆ. ನಾನೇನು ಮಾಡಿಲ್ವಲ್ಲ ಅಂತಾನೆ ರಾಮ್. ನೀನು ಬೆಂಗಳೂರಿಗೆ ಹೋಗ್ತಿದ್ಯಾ ತಾನೇ, ನಿನ್ನ ಜೊತೆ ಪ್ರೇಮನ ಕರ್ಕೊಂಡು ಹೋಗು, ಪಾಪ ಅವಳು ಮದುವೆ ಆದಾಗಿಂದ ಎಲ್ಲೂ ಹೋಗೇ ಇಲ್ಲ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ಅದು ಅಂತ ರಾಮ್ ಹೇಳುವಾಗ, ಅತ್ತಿಗೆ ಹೇಳೋದು ಸರಿಯಾಗೇ ಇದೆ, ಪ್ರೇಮನ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತಾರೆ ಶ್ರೀಧರ. ಆಗ ಕಿಟ್ಟಿ, ಮಹೇಶ್ವರಿ, ಪೂರ್ವಿ ಬಂದು ಅವರನ್ನೇ ನೋಡ್ತಾರೆ. ನೋಡಕ್ಕ, ಅಲ್ಲಿ ಆ ಕಲ್ಯಾಣಿನ ರಾಮ್ ಜೊತೆ ಪ್ರೇಮನ ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಹೊಸ ಪ್ಲ್ಯಾನ್ಗೆ ತಯಾರಿ ಮಾಡ್ತಾ ಇದ್ದಾಳೆ. ಅಲ್ಲೇ ಏನಾದರೂ ಹನಿಮೂನ್ ಆದರೆ ನೀನು ಮನೆಯಲ್ಲಿ ಮಗುನ ಆಟ ಆಡಿಸ್ಕೊಂಡು ಇರಬೇಕಾಗುತ್ತೆ, ಆಮೇಲೆ ಈ ಮನೆಯಲ್ಲಿ ನಿನ್ನ ಆಟ ಏನೂ ನಡೆಯಲ್ಲ ಅಂತಾನೆ ಕಿಟ್ಟಿ. ರಾಮ್, ಪ್ರೇಮ ನಿನ್ನ ಜೊತೆ ಇದ್ದರೆ ನಿಂಗೂ ಒಂದು ಕಂಪನಿ ಸಿಗುತ್ತೆ, ಅವಳಿಗೂ ಹೊಸ ಜಾಗ ನೋಡಿದ ಹಾಗಾಗುತ್ತೆ, ಕರ್ಕೊಂಡು ಹೋಗೋ ಅಂತಾರೆ ಕಲ್ಯಾಣಿ. ಆಗ ಮಹೇಶ್ವರಿ ಬಂದು, ಏನಕ್ಕ ಹೇಳ್ತಿದ್ಯಾ, ರಾಮ್ ಹೋಗ್ತಿರೋದು ಡಾಕ್ಟರ್ಸ್ ಮೀಟಿಂಗ್ಗೆ, ಅಲ್ಲಿ ಓದಿರೋರು ಬರ್ತಾರೆ, ಅವರೆಲ್ಲ ಸಿಟಿ ಜನಗಳೇ, ಅಲ್ಲಿಗೆ ಇವಳು ಹೋಗಿ ಏನು ಮಾಡಬೇಕಾಗಿದೆ, ಯಾರೇ ಆಗಿರಲಿ ಯೋಗ್ಯತೆ ಇರೋ ಜಾಗಕ್ಕೆ ಮಾತ್ರ ಹೋಗಬೇಕು, ಇವಳು ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಬಿದ್ದಿರಲಿ ಅಂತಾರೆ ಮಹೇಶ್ವರಿ, ಯಾಕೆ ಎಲ್ಲದಕ್ಕೂ ಅಡ್ಡಬಾಯಿ ಹಾಕ್ಕೊಂಡು ಬರ್ತೀಯಾ, ರಾಮ್ ಬೆಂಗಳೂರಿಗೆ ಹೋಗಿ 2 ದಿನ ಇದ್ದು ಬರೋದು ನಿಜ, ಕೆಲಸ ಮುಗಿದ ಮೇಲೆ ಅವನ ಹೆಂಡತಿ ಜೊತೆ ಸುತ್ತಾಡ್ಕೊಂಡು ಬರಲಿ ಬಿಡು, ನೋಡೆ ಮಗ ಸೊಸೆ ಅನ್ಯೋನ್ಯವಾಗಿ ಸುತ್ತಾಡ್ತಿದ್ರೆ ಅದನ್ನು ನೋಡಿ ಆನಂದವಾಗಿ ಕಣ್ ತುಂಬ್ಕೊ, ಅದನ್ನು ಬಿಟ್ಟು ಹೊಟ್ಟೆ ಉರ್ಕೊಂಡು ಸಾಯ್ತಿಯಲ್ಲೇ ಅಂತಾರೆ ಶ್ರೀಧರ. ನನಗೆ ಹೊಟ್ಟೆ ಉರಿಯುತ್ತಾ ಅಂತ ಅನಿಸಿದ್ರೆ ಹಾಗೆ ಅಂದ್ಕೊಳ್ಳಿ, ಇವಳಿಂದ ನನ್ನ ಮಗನಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂತಾರೆ ಮಹೇಶ್ವರಿ. ರಾಮ್, ನಿನಗೆ ಯಾವ ತೊಂದರೆನೂ ಕೊಡಲ್ಲ, ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ನಾನು ಅಲ್ಲಿ ತನಕ ರೂಮಲ್ಲೇ ಇರ್ತೀನಿ, ಕೆಲಸ ಎಲ್ಲ ಮುಗಿದ ಮೇಲೆ ನೀನು ಬೆಂಗಳೂರು ತೋರಿಸುವಂತೆ ಅಂತಾಳೆ ಪ್ರೇಮ. ರಾಮ್, ಪ್ರೇಮ ಇಷ್ಟು ಪಾಪಚ್ಚಿ ಥರ ಕೇಳ್ತಿದ್ದಾಳೆ ಕಣೋ, ನೀನು ಅವಳನ್ನು ಕರ್ಕೊಂಡು ಹೋಗಬೇಕು, ನೀನು ಈ ದೊಡ್ಡಮ್ಮನ ಮಾತನ್ನು ಮೀರಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತಾರೆ ಕಲ್ಯಾಣಿ. ಆಯಿತು ದೊಡ್ಡಮ್ಮ, ನೀವಿಷ್ಟು ಹೇಳಿದ ಮೇಲೆ ಮುಗೀತು, ಪ್ರೇಮ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ, ನಾಳೆ ಬೆಳಿಗ್ಗೆನೇ ಹೊರಡಬೇಕು ಅಂತಾನೆ ರಾಮ್. ಥ್ಯಾಂಕ್ಸ್ ರಾಮ್ ಅಂತ ಪ್ರೇಮ ಕಲ್ಯಾಣಿನ ತಬ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಒಳ್ಳೆ ಕೆಲಸ ಮಾಡಿದೆ ಅಂತಾರೆ ಕಲ್ಯಾಣಿ. ಬೆಳಿಗ್ಗೆ ಇಬ್ಬರು ಬೆಂಗಳೂರಿಗೆ ಹೊರಡ್ತಾರೆ. ಮನೆಯವರೆಲ್ಲ ಖುಷಿಯಲ್ಲಿದ್ದರೆ ಮಹೇಶ್ವರಿ, ಕಿಟ್ಟಿ ಸಿಟ್ಟಾಗ್ತಾರೆ. ಕಾರಲ್ಲಿ ಹೋಗ್ತಾ ತುಂಬ ಖುಷಿಯಿಂದ ರಾಮ್, ಪ್ರೇಮ ಇರ್ತಾರೆ. ಒಂದು ಕಡೆ ಸುಟ್ಟಿರೋ ಜೋಳನ ತಿಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.